ಈ ಮುದ್ಕಂಗ್ ಮೊಬೈಲಿಂದ ಬಂತು? ಅಪ್ಪಿ ತಪ್ಪಿ ಅಕ್ಕಂಗ್ ಫೋನ್ ಮಾಡಿ ಗಂಗಾಧರ್ ಭವ ನಾನೇ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿರೋದು ಈ ಧೃತರಾಷ್ಟ್ರ ಅಂತೂ ಅಲ್ಲ ತಾನೆ? ಈಗ್ಲೇ ತಿಳ್ಕೋಬೇಕು. ನಿಂತ್ಕೋ ಗಂಗಯ್ಯ. ಪರಶುರಾಮ್ಗೆ ನನ್ನ ಮೇಲೆ ಡೌಟ್ ಬಂದಿದೆಯೋ ಏನೋ. ನಿಜವಾಗ್ಲೂ ನಿಂಗೆ ಯಾರು ಇಲ್ವಾ ಗಂಗಯ್ಯ? ಯಾರು ಇಲ್ಲ ಸ್ವಾಮಿ. ಹೇಳ್ಕೊಳಕ್ಕೆ ಅಂತ ನಿಂಗೆ ಒಬ್ರು ಇಲ್ವಾ? ಅಂದ್ರೆ ಅನ್ಕೊಂಡ್ರೆ ನೀವಿದ್ದೀರಲ್ಲ ಸ್ವಾಮಿ. ನನ್ನನ್ನು ಯಾಕೆ ಸೇರಿಸ್ಕೋತ್ಯಾ? ನಿನ್ ವಿಷಯ ಹೇಳು. ಯಾರು ಇಲ್ದಿರೋ ಅನಾಥ ಸ್ವಾಮಿ. ಅನಾಥ ಆದ್ರೆ ನಿನ್ಗೆ ಯಾರು ಫೋನ್ ಮಾಡ್ತಾರೆ? ಅಷ್ಟಕ್ಕೂ ನಿನ್ ಮೊಬೈಲ್ ಯಾಕೆ ಯೂಸ್ ಮಾಡ್ತಾ ಇದ್ಯಾ? ನಿಜ ಹೇಳು. ಮೊದ್ಲು ಆ ಮೊಬೈಲ್ ಹೊರಗೆ ತೆಗಿ. ಸ್ವಾಮಿ, ಅದು ಇದನ್ನ ಹಾಸಿನಮ್ಮ ಕೊಟ್ರು ಸ್ವಾಮಿ. ಆ ಹಾಸಿನಮ್ಮನ ನಿನಗೆ ಫೋನ್ ಕೊಟ್ಲಾ? ಹಾ ಹೌದು ಸ್ವಾಮಿ. ಮತ್ತೆ ಕಾಲ್ ಮಾಡಿದ್ಯಾರು? ಅದು ಅದು ನಾನೇ ಮಾವ. ಏನ್ ಗಗಯ್ಯ, ಫೋನ್ ಮಾಡಿದ್ರೆ ತೆಗೆಲ್ಲ ತಿರುಗೂ ಮಾಡಲ್ಲ. ನನಗೆ ಕಾಣಿಸಲ್ವಲ್ಲಮ್ಮ. ಫೋನ್ ಎತ್ತೋಷ್ಟ್ರಲ್ಲಿ ಕಟ್ ಆಗೋಯ್ತು. ಮತ್ತೆ ಅವರೇ ಮಾಡ್ತಾರೆ ಅಂತ ಅನ್ಕೊಂಡೆ. ಹಾಸಿನಮ್ಮ ಇವನಂತೂ ಮನೇಲೆ ಬಿದ್ದಿರ್ತಾನೆ. ನಿಮ್ ತರ ಅಂತಿದ್ದೀರಾ ಮಾವ? ಸರಿ ಬಿಡು. ಮೊದ್ಲು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಮನೇಲೆ ಇರೋನ್ಗೆ ಫೋನ್ ಬೇಕು ಅಂತ್ಯಾ? ಪಾಪ ಮಾವ, ಟೈಮ್ ಪಾಸ್ ಆಗಲ್ಲ ಅಂತ ನಾನೇ ಮೊಬೈಲ್ ಕೊಟ್ಟಿದ್ದೀನಿ. ಒಳ್ಳೊಳ್ಳೆ ಹಾಡ್ಗಳನ್ನ ಕೇಳ್ತಾನೆ ಗಂಗಯ್ಯ. ಗಂಗಯ್ಯ, ಒಂದ್ ಹಾಡನ್ ಕೇಳ್ಸು. ಹಾ ಆಯ್ತಮ್ಮ. ಸಾಕ್ ಮಾಡಮ್ಮ ನೀನ್ ಹಾಡು. ಈಗ್ಲೇ ಟೆನ್ಷನ್ ಜಾಸ್ತಿ ಆಗಿ ಸಾಯ್ತಾ ಇದ್ದೀನಿ. ಈ ಮುದುಕ ಅಮಾಯಕ ಹೊರತು ಗಂಗಾಧರ್ ಮಾ ಅಮ್ಮ. ನೀನ್ ಹುಷಾರಾಗಿರೋ. ಸರಿನಮ್ಮ. ಆಗ್ಲೇ ಎಬ್ಸ್ ಹೋದ್ರೆ ಮತ್ತೆ ಮಲ್ಗಿದ್ದೀರಾ?
ಯಜಮಾನ್ರೆ 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 ಕೇಳಿಸ್ತಿದೆ ನೈನಿ, ಹೇಳು. ಮತ್ತೆ ಮಲ್ಕೊಂಡ್ರಾ? ಅದಕ್ಕೆ ನಿಮ್ಗೆ ರಾತ್ರಿ ಬೇಗ ಮಲ್ಕೊಳ್ಳಿ ಅಂತ ಯಾವಾಗ್ಲೂ ನಾ ಹೇಳೋದು. ಆದ್ರೆ ಕೆಲ್ಸ ಇದೆ ಅಂತ ಕಾಗದ ಕರೆಂಟ್ ಪೆಟ್ಟಿಗೆ ಮುಂದೆ ಕೂತ್ಕೊಂಡು ಅರ್ಧ ರಾತ್ರಿ ತನಕ ಕೂತಿರ್ತೀರಾ, ಬೆಳಗ್ಗೆ ನೋಡಿದ್ರೆ ಹೇಳಲ್ಲ. ಇನ್ನು 10 ನಿಮಿಷ ಬಿಟ್ಟು ಹೇಳ್ತೀನಿ ಬಿಡು ನೈನಿ. ಆಮೇಲೆ ತಡ ಆಯ್ತು ಅಂತ ಕಾರ್ನ ಬೇಗ ಓಡಿಸ್ಕೊಂಡು ಹೋಗ್ತೀರಾ, ಇದು ಸರಿನಾ ಹೇಳಿ? ಇಷ್ಟಕ್ಕೂ ನನ್ನ ಕಾರ್ನ್ಯಾಕೆ ಆಚೆ ತೆಗಿತೀನಿ? ಅರೆ, ತುಂಬಾ ಮುಖ್ಯವಾದ ಕೆಲ್ಸ ಇದೆ, ಬೇಗ ಆಫೀಸ್ಗೆ ಹೋಗ್ಬೇಕು ಅಂತ ನೀವೇ ಹೇಳಿದ್ರಲ್ವಾ? ಓ ಮೈ ಗಾಡ್, ಹೇ ಮೈ ಗಾಡ್, ಮರ್ತೋಗ್ಬಿಟ್ಟೆ. ಆಗೋತು, ಟೈಮ್ ಆಗೋತು, ಲೇಟ್ ಆಗೋತು. ಫಾಸ್ಟಾಗಿ ರೆಡಿ ಆಗ್ಬೇಕು. ಏನ್ ಮಾಡ್ಲಿ ನಾನು? ಓಡಾಡ್ತಿದ್ದೀರಲ್ಲ, ಏನ್ ಬೇಕು? ಪೇಸ್ಟು, ಬ್ರಷ್, ಯಜಮಾನ್ರೆ, ಅದೆಲ್ಲ ಬಚ್ಚಿನ ಮನೇಲಿದೆ, ಹಾಟ್ ಹೋಗಿ. ವಾಟರ್. ಹಾ ನೈನಿ, ನೈನಿ, ಅಯ್ಯೋ ನೈನಿ, ಯಜಮಾನ್ರೆ, ಮತ್ತೆ ಏನಾಯ್ತು? ಟವಲ್. ಅಯ್ಯೋ, ಅವಸರದಲ್ಲಿ ನಾನು ಮರ್ತೋಗಿದ್ದೆ, 1 ನಿಮಿಷ ತಾಳಿ. ಗಾಡ್, ಟೈಮ್ ಆಗ್ತಿದೆ. ತಗೊಳ್ಳಿ. ನೈನಿ, 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 ಅಯ್ಯೋ ನೈನಿ, ಯಜಮಾನ್ರೆ, ನೈನಿ, ಮತ್ತೆ ಏನ್ ಮರ್ತೋದ್ರಿ? ಟವಲ್ ಕೊಟ್ಟಿಲ್ಲ. ಥ್ಯಾಂಕ್ಸ್ ಹೇಳೋದು ಮರ್ತ್ಬಿಟ್ಟೆ. ಹಾ, ಸರಿ, ಹೋಗಿ ಓಕೆ. ಹೋಗಿ ಯಜಮಾನ್ರೆ. ಅಶ್ಶೋ, ಚಿಕ್ಕ ಯಜಮಾನ್ರು ಇನ್ನೂ ನಿದ್ರೆ ಮಾಡ್ತಿದ್ದಾರೆ. ಚಿಕ್ಕ ಯಜಮಾನ್ರೆ, ಚಿಕ್ಕ ಯಜಮಾನ್ರೆ, ಗುಡ್ ಮಾರ್ನಿಂಗ್ ವೆರಿ. ಎದ್ದೇಳಿ, ನಿಮ್ಗೋಸ್ಕರ ಬಿಸಿ ಬಿಸಿ ಕಾಫಿ ತಂದಿದ್ದೀನಿ. ಚಿಕ್ಕ ಯಜಮಾನ್ರೆ, ಇದೇನು? ಈ ಕಡೆ ತಲೆ ಇರ್ಬೇಕಲ್ಲ. ಓಹೋ, ಆ ಕಡೆ ತಿರ್ಕೊಂಡು ಮಲಗಿದಾರಾ? ಚಿಕ್ಕ ಯಜಮಾನ್ರೆ, ಚಿಕ್ಕ ಯಜಮಾನ್ರೆ, ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ. 6 ಗಂಟೆಗೆ ಎದ್ದು ಬನೀನ್ ಹರಿದೋಗೋ ತರ ಎಕ್ಸರ್ಸೈಸ್ ಮಾಡ್ತಿದ್ರಲ್ಲ ಚಿಕ್ಕ ಯಜಮಾನ್ರೆ. ಮಸಲ್ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಒಳ್ಳೆ ನಿದ್ದೆ ಹಾಳಾಗಬಾರ್ದು. ಅದಕ್ಕೆ ಇವತ್ತು ಎಕ್ಸರ್ಸೈಸ್ ಮಾಡಲಿಲ್ಲ. ನೀವೇನ್ ಮಾಡದೇ ಇದ್ರೂ ಪರವಾಗಿಲ್ಲ ಬಿಡಿ, ಇನ್ನೂ ಮದ್ವೆ ಆಗಿಲ್ವಲ್ಲ, ಏನು ಅನ್ಕೊಳಲ್ಲ. ಮೊದ್ಲು ಈ ಕಾಫಿ ಕುಡೀರಿ, ಎದ್ದೇಳಿ. ಅಪ್ಪ, ನನ್ನ ನಿದ್ದೆ ಮಾಡಕ್ ಬಿಡು ಸುಮನ. ಎದ್ದೇಳಿ ಚಿಕ್ಕ ಯಜಮಾನ್ರೆ, ಎದ್ದೇಳಿ ಚಿಕ್ಕ ಯಜಮಾನ್ರೆ. ಬೆಡ್ ಕಾಫಿ ತಂದಿದ್ದೀನಿ ಚಿಕ್ಕ ಯಜಮಾನ್ರೆ. ನಿದ್ದೆ ಮಾಡು ಅಂತ ಹೇಳ್ತಾರೆ, ಸರಿಯಾಗಿ ನಿದ್ದೆ ಮಾಡೋಕ್ಕೂ ಬಿಡಲ್ಲ. ಕುಡಿದ್ ನೋಡಿ, ನಿದ್ರೆ ಹೊರಟೋಗತ್ತೆ. ಆ, ಅಷ್ಟು ಕೆಟ್ಟದಾಗಿದ್ಯಾ? ಸ್ವಲ್ಪ. ನಿಮ್ ನಿದ್ದೆ ಹೋಗ್ಸೋಷ್ಟು ರುಚಿಯಾಗಿದೆ ಅಂತ ಹೇಳ್ತಾ ಇದ್ದೀನಿ. ಇವತ್ತು ನಾನು ಇದನ್ನ ಕುಡಿಯೋ ತನಕ ನೀನ್ ಬಿಡಲ್ಲ ಅನ್ಸುತ್ತೆ. ಕುಡಿಲಿ. ಸ್ವಲ್ಪ ಸೌಂಡ್ ಬರೋ ತರ ಕುಡೀರಿ. ಹೇಗೆ? ಕುಡಿದ್ ತೋರ್ಸ್ಲಾ? ಅದನ್ನ ಮತ್ತೆ ನಾನು ಕುಡಿದ್ರೆ ಬದುಕ್ತೀನ? ಅಬ್ಬಾ, ಕಳ್ಳ. ಕಾಫಿನ ಸ್ವಾದಿಸ್ಬೇಕು ಯಜಮಾನ್ರೆ. ಅಂತ ಸೌಂಡ್ ಮಾಡ್ಕೊಂಡ್ ಕುಡಿದ್ರೆ ನಾನ್ ಮಾಡಿರೋ ಕಾಫಿ ಚೆನ್ನಾಗಿದೆ ಅಂತ ಫೀಲ್ ಆಗ್ತೀನಿ. ಇದು ಬೇರೆ ಇದೆಯಾ? ಹಾ, ಸರಿ. ಹೇಗೆ? ಆ? ಓಕೆ. ಹೃದಯ ನಿಂತೋಯ್ತಾ? ಇಲ್ಲ ಇವರೇ ಕುಡಿತಿಲ್ವಾ? ಚಿಕ್ಕ ಯಜಮಾನ್ರೆ, ಯಜಮಾನ್ರೆ, ಚಿಕ್ಕ ಯಜಮಾನ್ರೆ, 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 ಯಜಮಾನ್ರೆ. ಹಾ,
ಹೀಗ್ಯಾಕಿದೆ? ಚೆನ್ನಾಗಿಲ್ವಾ? ಚಿತ್ರ ವಿಚಿತ್ರವಾಗಿದೆ. ಒಳ್ಳೆ ವಾಸನೆ ಬರ್ಲಿ ಅಂತ ಮಲ್ಲಿಗೆ ಹೂನ ಕುಟ್ಟಿ ಹಾಕಿದ್ದೀನಿ ಯಜಮಾನ್ರೆ. ಹಾ? ಮಲ್ಲಿಗೆ ಹೂವ ಕುಟ್ಟಿ ಇದ್ರಲ್ಲ. ಚಿಕ್ಕಜ್ಮನ್ರೆ ಏನಾಯ್ತು? ಸ್ವಲ್ಪ ಎಮೋಷನಲ್ ಆಗ್ಬಿಟ್ರು ಅನ್ಸುತ್ತೆ. ಏನಕ್ಕ ಸ್ನಾನ ಮಾಡಿಲ್ವಾ? ಸೆಂಟ್ ಹಾಕೋತಿದ್ಯಾ? ಏಯ್, ನೀಟಾಗಿ ರೆಡಿ ಆದ್ರೆ ಏನೋ ಹಾಗೆ ಮಾತಾಡ್ತಿದ್ಯಾ? ರ್ಯಾಂಪ್ ಶೋ ಏನಾದ್ರು ಇದೆಯಾ ಅಕ್ಕ? ಎಲ್ರೂ ಅವ್ರವ್ರ ರೂಮಲ್ಲಿ ರೆಡಿ ಆಗ್ತಾ ಇದ್ದಾರೆ. ಈಗ ನೀನ್ ಯಾರನ್ನ ನೋಡ್ ಬಂದೆ? ಅಮೇರಿಕಾ ಅಳಿಯ ಅರ್ಜೆಂಟಲ್ಲಿ ರೆಡಿ ಆಗ್ತಿದ್ದಾನೆ. ಯಾಕೆ ಅಂತ ನಿನ್ನನ್ ಕೇಳೋಣ ಅಂತ ಬಂದ್ರೆ ನೀನು ಕೂಡ ಮಹಾರಾಣಿ ತರ ರೆಡಿ ಆಗ್ತಾ ಇದೀಯಾ. ಅಷ್ಟಕ್ಕೂ ಏನ್ ವಿಷಯ? ಇವತ್ತು ಬೋರ್ಡ್ ಮೆಂಬರ್ಸ್ ಮೀಟಿಂಗ್ ಇದೆ ಕಣೋ. ಆಫೀಸ್ಗೆ ನಾನು ವಿಶಾಲ್ ಹೋಗ್ಬೇಕು. ಹಾಗೇನೆ ಲಲಿತಾ ದೇವಿ ಅಕ್ಕನೂ ಬರ್ತಿದ್ದಾರೆ. ಅಮ್ಮ, ಹಾಗಿದ್ರೆ ನಾನು ನಿನ್ ಜೊತೆ ಬರಲ್ಲ ಅಕ್ಕ. ಅವ್ರು ಕಣ್ಮಿಟಿಕ್ಸ್ದೆ ಕೇಳೋ ಎಲ್ಲಾ ಪ್ರಶ್ನೆಗೆ ಗಾಬರಿ ಆಗ್ಬಿಡ್ತೀನಿ. ನೀನ್ ಬಂದ್ರು ನಾನ್ ಹೋದ್ರು ಅಲ್ಲಿ ಮಾಡೋ ಅಂಥದ್ದು ಏನೂ ಇಲ್ಲ. ಕ್ವೆಶನ್ಸ್ಗೆ ಎಸ್ ಆರ್ ನೋ ಹೇಳ್ಬೇಕಷ್ಟೆ. ಯಾಕೆ ಅಂದ್ರೆ ಅಧಿಕಾರ ನಮ್ ಕೈಯಲ್ಲಿಲ್ಲ, ಎಲ್ಲ ಅಧಿಕಾರ ನೈನಿ ಕೈಯಲ್ಲೇ ಇದೆಯಲ್ಲ. ಹೌದಕ್ಕ, ನೈನಿ ಚೇರ್ಮನ್ ಅಲ್ವಾ, ಅವಳು ಬರಲ್ವಾ? ಅವಳು ಬಂದ್ರು ಹುಚ್ಚಿ ತರ ನೋಡ್ತಾಳೆ. ಅಲ್ಲಿ ನಡೆಯೋ ಬಿಸ್ನೆಸ್ ಡಿಸ್ಕಷನ್ಸ್ ಅರ್ಥ ಆಗಲ್ಲ. ಅದಕ್ಕೆ ಯಾರು ಬಾ ಅಂತ ಹೇಳಿಲ್ಲ. ನೀನ್ ಬಾ ಅಂತ ಹೇಳಕ್ಕ ಅಪರೂಪಕ್ಕೆ ಅವಮಾನ ಮಾಡೋ ಅದೃಷ್ಟ ಅವಾಗ ಬರ್ತಿರುತ್ತೆ. ಇವಾಗ ಯೂಸ್ ಮಾಡ್ಕೋ. ನಿಜ ಕಣೋ, ಆದ್ರೆ ವಿಶಾಲ್ ಕರೀದೆ ನಾನ್ ಬಾ ಅಂದ್ರೆ ಡೌಟ್ ಬರುತ್ತೆ. ನೋಡಕ್ಕ, ಮೊನ್ನೆ ವುಮೆನ್ ಎಂಪವರ್ಮೆಂಟ್ ಇನ್ ಬಿಸ್ನೆಸ್ ಅವಾರ್ಡ್ನ ತಗೊಂಡಿದ್ದಾಳೆ. ನೀನ್ ಸೇಡ್ ತೀರ್ಸ್ಕೋಬೇಕು ಅಂದ್ರೆ ಇಂಥ ಸಂದರ್ಭಗಳನ್ನ ಸರಿಯಾಗಿ ಉಪಯೋಗಿಸ್ಕೋಬೇಕು. ಗಾಯತ್ರಿ ದೇವಿಯವ್ರು ಮಾತಾಡಿರೋ ವಿಡಿಯೋ ನೋಡಿ ಇಂಗ್ಲಿಷ್ ಅಲ್ಲಿ ಮಾತಾಡಿ ಎಲ್ಲರನ್ನೂ ಫಿದಾ ಮಾಡಿರೋ ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ ಚೇರ್ಮನ್ ಜೂನಿಯರ್ ಗಾಯತ್ರಿ ದೇವಿಗೆ, ಅದೇ ನೈನಿಗೆ ಒಂದು ಗತಿ ಕಾಣಿಸೋದಕ್ಕೆ ಇದೇ ಒಳ್ಳೆ ಅವಕಾಶ ಅಕ್ಕ. ಯೋಚನೆ ಮಾಡ್ತೀನಿ ಪರ್ಶು. ಇನ್ನು 10 ನಿಮಿಷ ಟೈಮ್ ಇದೆಯಲ್ಲ. ಅವಳು ಎಷ್ಟೇ ಅಮಾಯಕತನ ತೋರ್ಸಿದ್ರು ಇವತ್ತ ನೈನಿಗೆ ಕೆಟ್ಟದಾಗೋ ತರ ಮಾಡ್ತೀನಿ. ಅಬ್ಬಾ, ಈ ಮಾತಂದ್ಯಲ್ಲ, ಇವಾಗ ಹೊಟ್ಟೆ ತುಂಬಾ ಟಿಫಿನ್ ಮಾಡಿದಷ್ಟು ಖುಷಿ ಆಯ್ತಕ್ಕ. ಬೇಗ ಮಾಡು ನೈನಿ. ವಿಶಾಲ್ ಯಜಮಾನ್ರು ಬೇಗ ರೆಡಿ ಆಗ್ತಿದ್ದಾರೆ. 5 ನಿಮಿಷ ತಡ ಆದ್ರೂ ಅವ್ರ ಆಫೀಸಿಗೆ ಹೊರಟೋಗ್ತಾರೆ. ಆಗೋಯ್ತು ಶಿವ. ಅಯ್ಯೋ, ಶಿವ, ಹೋಗ ಕಡೆ. ಶಿವ, ಹೋಗು. ಶಿವ, ಹೋಗು. ಬಿಡು. ಪಕ್ಕಕ್ಕೆ ಬಾ. ಹೋಗ ಕಡೆ. ಶಿವ, ಶಿವ, ಪಕ್ಕಕ್ಕೆ ಬಾ.
ನನ್ನ ಕುಕ್ಕು ಅಂತ ಹೇಳಿದ್ಯಾ ಏನು? ಟಿಫನ್ ಪ್ಲೇಟ್ ಬೀಳ್ಸು ಅಂತ ನಿಂಗೆ ಯಾರಾದ್ರೂ ಹೇಳಿದ್ರೆ ಏನೇ ತಾಟಕಿ? ಏಯ್, ನನಗೆ ಯಾರು ಹೇಳ್ತಾರೆ? ಅಂದ್ರೆ ನೀನೇ ಬೇಕು ಅಂತ ತಟ್ಟೆನ ಕೆಳಗ್ ಬೀಳ್ಸೋ ಹಾಗೆ ಮಾಡಿದೆ. ಇವಳು ಕಣ್ಣನ್ನ ನೆತ್ತಿ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ರೆ ನಾನೇನ್ ಮಾಡಕ್ಕಾಗತ್ತೆ? ಇವಾಗ್ಲೇ ನಿನ್ ಕಣ್ಣ ಕಿತ್ತಾಕ್ತೀನಿ ಸುಳ್ಳು ಹೇಳಿದ್ರೆ. ಏಯ್ ಶಿವ, ಜಗಳ ಆಡ್ಬೇಡ. ಇವಳಿಗೆ ಚೆನ್ನಾಗಿ ಮಾತಾಡಕ್ ಹೇಳು. ಇವಳು ಅವಳು ಅಂದ್ರೇನು? ಮೊದಲು ಮರ್ಯಾದೆಯಿಂದ ಮಾತಾಡೋದಕ್ಕೆ ಹೇಳು. ಮೊದಲು ನೀನ್ ಮರ್ಯಾದೆ ಕೊಟ್ಟು ಮಾತಾಡಿ. ಬಂದ್ಬಿಟ್ಲು ನನಗೆ ಹೇಳಕ್ಕೆ. ನನ್ನ ಹೆಸರು ಶಿವ, ನಮ್ಮ ಅಪ್ಪನ ಹೆಸರು ಹರಿ, ನಮ್ಮ ತಾತನ ಹೆಸರು ಗಿರಿ. ಇನ್ನೇನಾದ್ರೂ ಡೀಟೇಲ್ಸ್ ಬೇಕಾ? ಸದ್ಯ ನಿಮ್ಗೆ ರೇಷನ್ ಕಾರ್ಡ್ ಇದೆ ಅಂತ ಹೇಳಲಿಲ್ಲ. ಬಿಲ್ಡಪ್ ಬರ್ಡ್ಸ್. ಅಮ್ಮೋರೆ, ಮೊದ್ಲೇ ತಿಂಡಿ ಬೀಳ್ಸಿದ್ದೀರಾ, ಮತ್ತೆ ಬಾಯಿಗೆ ಬಂದಾಗ ಯಾಕೆ ಮಾತಾಡ್ತಿದ್ದೀರಾ? ನಿಮ್ಮ ಹತ್ರ ಮಾತಾಡ್ಕೊಂಡಿದ್ರೆ ಯಜಮಾನ್ರು ಏನು ತಿಂದೆ ಆಫೀಸಿಗೆ ಹಾಗೆ ಹೋಗ್ಬಿಡ್ತಾರೆ. ಮೊದ್ಲು ನೀವು ಪಕ್ಕಕ್ಕೆ ಸರ್ಕೊಳ್ಳಿ. ಕೆಳಗಡೆ ಬಿದ್ದಿರೋದನ್ನ ಎತ್ಕೊಳ್ಳೋದಿಕ್ಕೆ ನಾನ್ ಯಾಕೆ ಪಕ್ಕಕ್ಕೆ ಸರ್ಕೋಬೇಕು? ನಿಮ್ ಕಾಲ್ ಹತ್ರ ಇದೆ ಅಲ್ವಾ? ಸೊ ವಾಟ್? ಹಾಗೆ ತೆಗಿಯೋಕೇನು? ಓಹೋ, ನನ್ನ ಕಾಲು ಮುಟ್ಟಬೇಕಾಗತ್ತೆ ಅಂತನಾ? ನೈನಿ, ಬ್ರಹ್ಮ ರಾಕ್ಷಸಿ ಹಿಂಗ ನಿಂತಿರ್ತಾಳೆ. ನಿನ್ ತೆಗಿ ಹೇಳ್ತೀನಿ. ಏಯ್ 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 ಆ ಏಯ್ 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 ನೋಡೆ, ಕುಕ್ತಾ ಇದೆ ಅದು. ಶಿವ, ಅಯ್ಯೋ, ಯಾಕೆ ಕುಕ್ತಿದೆ ಅದು? ಏಯ್, ನಾನ್ ತಿಂಡಿ ತಿನ್ಬೇಕಾದ್ರೆ ನೀನೇ ಬಂದಿದ್ಯಾ, ನಾನೇನ್ ಮಾಡ್ಲಿ? ಏಯ್ ನೋಡೆ, ಏಯ್ ಹೋಗೋ ಕಡೆ. ಏಯ್ ನಿನ್ನೋ, ನನ್ಗೊಂದ್ಸಲ ನಿನ್ ಕೈಗೆ ಸಿಗು, ಆಗ ತೋರಿಸ್ತೀನಿ ನಿನ್ಗೆ. ಆ ರಾಕ್ಷಸಿ ಇವಾಗ ಹೋದ್ಲು. ನೀನ್ ಏನ್ ಮಾಡ್ತೀಯ ಈಗ? 5 ನಿಮಿಷದಲ್ಲಿ ಮತ್ತೆ ಮಾಡ್ತೀನಿ. Hello, sweetie. How are you? I'm good. What about you? I'm good. ಏನು ಪೆನ್ ಡ್ರೈವ್ನ ಚಾಕ್ಲೇಟ್ ಥರ ನೋಡ್ತಿದ್ಯಾ? ಸ್ವೀಟಿಗೆ ಸ್ವೀಟ್ ಥರನಾ ಅನ್ಕೊಂಡಿದ್ದೆ, ಆದರೆ ಈ ಸ್ವೀಟಿಗೆ ಮತ್ತೆ ಯಾಕೆ ಸ್ವೀಟು ಅಂತ ಸ್ವೀಟ್ ತರಕ್ಕೆ ಹೋಗಲಿಲ್ಲ. ಗ್ರೇಟ್. ಮೇ ಐ ನೋ ವಾಟ್ ಈಸ್ ದಟ್? ಶೋ. ಇವತ್ತು ನಡೀತಿರೋ ಬೋರ್ಡ್ ಮೀಟಿಂಗಲ್ಲಿ ವಿಶಾಲ್ ಪ್ರೆಸೆಂಟೇಷನ್ ಕೊಡ್ಬೇಕು ಅನ್ಕೊಂಡಿದ್ದಾನೆ. ಅದರ ಇನ್ಫಾರ್ಮೇಶನ್ ಇದರಲ್ಲಿದೆ. ಬೋರ್ಡ್ ಮೆಂಬರ್ ಆಗಿ ನೀನು ಅಟೆಂಡ್ ಆಗ್ತೀಯಲ್ವಾ ಸ್ವೀಟಿ? ಅವನು ಹೇಳೋದನ್ನ ನೀನು ಹೇಳ್ತೀಯ. ಗಾಟ್ ಇಟ್. ಜೋರಾಗಿ ಓಡ್ತಾ ಇರೋರಿಗೆ ಕಾಲು ಅಡ್ಡ ಕೊಡೋದು, ತಿಳ್ಕೊಂಡಿರೋರಿಗೆ ಬಾಯಲ್ಲಿ ಮಾತು ಬರದೇ ಇರೋ ಹಾಗೆ ಮಾಡೋದು ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ. ಇದರಿಂದ ಹರ್ಟ್ ಆಗಿ ವಿಶಾಲ್ ಪ್ರಾಜೆಕ್ಟಿಂದ ಹೊರಗೆ ಹೋಗ್ತಾನೆ. ನಮ್ಮ ಫ್ರೆಂಡ್ಶಿಪ್ ಈ ಥರ ಯೂಸ್ ಆಗ್ತಿದೆ ಅಂತ ಆಯ್ತು. ಆ ಪ್ರಾಜೆಕ್ಟ್ ನನಗೆ ಬರುತ್ತೆ ಸರಿ, ಇದರಿಂದ ನಿನಗೇನು ಲಾಭ ಜಸ್ಸಿ? ವಿಶಾಲ್ ಕೋಪ ಮಾಡ್ಕೊಂಡ್ರೆ ಕೆಲವೊಂದು ಬೆನಿಫಿಟ್ಸ್ ಇದೆ.
ಎಲ್ರೂ ನಿನಗೆ ಕಂಗ್ರಾಟ್ಸ್ ಹೇಳಿದ್ಮೇಲೆ ವಿಷಯ ಏನು ಅಂತ ಹೇಳ್ತೀನಿ. ಇಟ್ಸ್ ಆಲ್ ರೈಟ್. ನೈನಿ ಬ್ಯಾಗ್ ತಗೊಂಬಾ. ಮಾರ್ನಿಂಗ್ ಮಾವ. ಮಾರ್ನಿಂಗ್ ವಿಶಾಲ್. ಮಾರ್ನಿಂಗ್ ಮಾಮ್. ಗುಡ್ ಮಾರ್ನಿಂಗ್ ಕಂದ. ನೈನೇ ಬೇಗ ಬಾ ನೈನಿ, ಟೈಮ್ ಆಗ್ತಿದೆ ಆಫೀಸ್ಗೆ. ತಗೊಳ್ಳಿ ಯಜಮಾನ್ರೆ. ನೈನಿ ಎಲ್ಲಿದ್ದಾಳೆ ಗಂಗಯ್ಯ? ತಿಂಡಿ ಮಾಡ್ತಿದ್ದಾರೆ ಯಜಮಾನ್ರೆ. ವಿಶಾಲ್ ಆಫೀಸ್ಗೆ ಹೋಗೋ ಟೈಮಲ್ಲಿ ತಿಂತಾ ಕೂತಿದ್ದಾಳಾ? ದುರ್ದು ಆಂಟಿ ಟಿಫನ್ ಮಾಡ್ತಿದ್ದಾಳೆ ಅಂದ್ರೆ ಅಡ್ಗೆ ಮಾಡ್ತಿದ್ದಾಳೆ ಅಂತ ಅರ್ಥ. ನಾವೆಲ್ಲ ಅವಾಗ್ಲೇ ತಿಂದ್ವಲ್ಲ, ಮತ್ತ್ಯಾಕ್ ಮಾಡ್ತಿದ್ದಾಳೆ? ಕಡಿಮೆ ಬಿತ್ತಾ? ನೈನಿ ಗಂಗಯ್ಯ ಸ್ವಲ್ಪ ಜಾಸ್ತಿನೇ ತಿಂತಾರೆ ಬಿಡು. ತೃಪ್ತಿಯಾಗಿ ತಿನ್ನೋರ್ನ ಮೆಚ್ಕೋಬೇಕು ಅತ್ತೆ, ನೋವಾಗೋ ಥರ ಮಾತಾಡಬಾರ್ದು. ಎಲ್ರಿಗೂ ಸರಿ ಹೋಗ್ತಿತ್ತು. ವಿಶಾಲ್ಗೋಸ್ಕರ ತಿಂಡಿ ತಗೊಂಡು ಹೋಗ್ತಿರ್ಬೇಕಾದ್ರೆ ಕತ್ತೆ ಅಡ್ಡ ಬಂದು ತಿಂಡಿ ಎಲ್ಲ ನೆಲದ ಪಾಲಾಯ್ತಂತೆ. ಕತ್ತೆ ಮನೆಯೊಳಗೆ ಬಂದಿತ್ತಾ? ಹಾ, ಓಡಿಸ್ದೆ ಏನ್ ಮಾಡ್ತಾ ಇದ್ರಿ? ಈ ಹಾಸ್ ನನ್ಗೆ ಹೇಳ್ತಾ ಇರೋದು ಅಂತ ಅರ್ಥ ಆಯ್ತು. ನಾನೇ ಟಿಫಿನ್ ಕೆಳಗಡೆ ಬೀಳ್ಸಿದ್ದು ಅಂತ ಗೊತ್ತಾದ್ರೆ ವಿಶ್ಗೆ ಕೋಪ ಬರುತ್ತೆ. ಅಯ್ಯೋ ಈಗೇನ್ ಮಾಡ್ಲಿ? ಕುದುರೆ ಮನೆ ಒಳಗ್ ಬಂದ್ರೆ ಒಳ್ಳೇದಮ್ಮ, ಕತ್ತೆ ಬರಬಾರ್ದು. ಅದ್ ಹೇಗ್ ಬರುತ್ತೆ? ನಮಗ್ ಕಾಣಿಸ್ಲಿಲ್ವಲ್ಲ. ಅದು ಅಡ್ಡಕ್ಕಿರೋ ಕತ್ತೆ ಅಲ್ಲ ಅತ್ತೆ, ಉದ್ದಕ್ಕಿರೋ ಕತ್ತೆ. ಕಾಣಿಸ್ಬೇಕಿತ್ತಲ್ಲ. ದುರ್ದು ಆಂಟಿ ನೀವೇನಾದ್ರೂ ನೋಡಿದ್ರಾ? ನನ್ಗೇನ್ ಬೇರೆ ಕೆಲ್ಸ ಇಲ್ಲ ನೋಡು. ಅಜ್ಜಿ, ಡ್ಯಾಡ್ ರೆಡಿ ಆದ್ರಾ? ಇನ್ನೂ ಟೈಮ್ ಬೇಕಾಗತ್ತೆ ವಿಶಾಲ್. ಅವ್ರು ಯಾಕೆ ಬಿಡು ವಿಶಾಲ್, ನಾವ್ ಹೋಗೋಣ. ನಿಮ್ಮಪ್ಪ ಬಂದ್ರೆ ಅಲ್ಲೇನಾದ್ರೂ ಹುಚ್ಚುಚ್ಚಾಗಿ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಮಾಮ್, ಅವರು ಹುಚ್ಚುಚ್ಚಾಗಿ ಮಾತಾಡ್ಬೋದು ಅತ್ತೆ, ಆದ್ರೆ ಹುಚ್ಚ ಕೆಲ್ಸ ಮಾಡಲ್ಲ ಬಿಡಿ. ಸರಿ ಬಿಡು, ಅವನ್ ಬಂದ್ರೆ ಬರ್ತಾನೆ, ಬಿಟ್ರೆ ಬಿಡ್ತಾನೆ. ನೀವು ಹೊರಡಿ. ಸರಿ ಅಜ್ಜಿ. ನೈನಿ ಬಾಯ್. ಗಂಗಯ್ಯ ಯಜಮಾನ್ರೆ ನಿಂತ್ಕೊಳ್ಳಿ, ಒಂದ್ ನಿಮಿಷ ತಿಂಡಿ ಮಾಡ್ಕೊಂಡು ಹೋಗಿ. ಟಿಫಿನ್ ಮಾಡೋಷ್ಟು ಟೈಮ್ ಇಲ್ಲ, ಈಗಲೇ ತುಂಬಾ ಲೇಟ್ ಆಗಿದೆ ನೈನಿ. ಸ್ವಲ್ಪನಾದ್ರೂ ತಿನ್ನಿ ಯಜಮಾನ್ರೆ, ನಿಮ್ಗೋಸ್ಕರ ಮತ್ತೆ ಮಾಡ್ಕೊಂಡು ಬಂದೆ. ಪರವಾಗಿಲ್ಲ, ಒಂದು ಹೊತ್ತು ತಿಂದೇ ಇದ್ರೆ ಏನೂ ಆಗಲ್ಲ. ಓಕೆ ವಿಶಾಲ್, ಇಂಪಾರ್ಟೆಂಟ್ ಮೀಟಿಂಗ್ ಅಂತ ಹೇಳ್ತಿದ್ಯಲ್ಲ, ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಮಾವ. ಮಾಮ್, ನಾನು ಕಾರ್ ತೆಗಿತೇನೆ, ನೀವು ಬಂದ್ಬಿಡಿ. ಅತ್ತೆ, ನಾನು ಹೋಗ್ಬಿಟ್ಟು ಬರ್ತೀನಿ. ತಿಲೋತ್ತಮ್ಮ, ಲಲಿತಾದೇವಿನೂ ಬರ್ತಾ ಇದ್ದಾಳಂತಲ್ಲ? ಹೌದು ಅತ್ತೆ. ಮೀಟಿಂಗ್ ಆದ್ಮೇಲೆ ಮನೆಗೆ ಬಂದು ಹೋಗಕ್ಕೆ ಹೇಳು. ಖಂಡಿತ ಹೇಳ್ತೀನಿ ಅತ್ತೆ. ನೈನಿ, ವಿಶಾಲ್ ತಿಂಡಿ ತಿಂದೆ ಆಫೀಸಿಗೆ ಹೋದ ಅಂತ ಬೇಜಾರು ಮಾಡ್ಕೋಬೇಡ. ಅಡುಗೆ ಮಾಡ್ಕೊಂಡು ಆಫೀಸಿಗೆ ತಗೊಂಡ್ ಬಾ. ಎಲ್ರೂ ಒಟ್ಟಿಗೆ ಊಟ ಮಾಡೋಣ. ಖಂಡಿತ ಅಮ್ಮೋರೆ. ಅಕ್ಕ, ಜ್ಞಾಪಕ ಇರ್ಲಿ, ಇಂಪಾರ್ಟೆಂಟ್ ಮೀಟಿಂಗ್ ಅಂತೆ. ಸರಿ ಕಣೋ. ಬಾ ನೈನಿ, ನಾನ್ ನಿಂಗೆ ಹೆಲ್ಪ್ ಮಾಡ್ತೀನಿ. ನಡೀರಿ ಅಕ್ಕ, ಮೃಷ್ಟಾನ್ನ ಭೋಜನ ಅಂತ ಎಲ್ರೂ ಹೊಟ್ಟೆ ತುಂಬಾ ತಿನ್ಬೇಕು. ಬಾ. ನೈನಿ, ನಿಂಗೆ ಎಲ್ಲ ಅಡ್ಗೆನೂ ಬರುತ್ತಾ?
ಬರುತ್ತೆ ಅಕ್ಕ. ಮತ್ತೆ ಮಜ್ಜಿಗೆ ಹುಳಿ ಸೊಪ್ಪಿನ ಕೂಟು. ಅಮ್ಮಮ್ಮ ಅದೆಲ್ಲ ನಂಗೆ ಬರಲ್ಲ, ಅದನ್ನ ಒಂದ್ಸಲನೂ ತಿಂದಿಲ್ಲ. ಮತ್ತೆ ಎಲ್ಲ ಬರುತ್ತೆ ಅಂದೆ. ಹೊಟ್ಟೆ ತುಂಬ್ಸಕ್ಕೆ ಮಜ್ಜಿಗೆ ಹುಳಿ ಸೊಪ್ಪಿನ ಕೂಟು ಅದೆಲ್ಲ ಮಾಡ್ತೀನಿ. ನೀವ್ ಹೇಳಿದ್ದೆಲ್ಲ ಮಾಡಕ್ ಬರಲ್ಲ ಅಕ್ಕ. ಆಹಾ, ಎಷ್ಟು ಚೆನ್ನಾಗಿ ಹೇಳ್ದೆ ನೀನು. ಅದಕ್ಕೆ ನೀ ನನ್ ಮುದ್ದು ತಂಗಿ. ನೈನಿ ಕೆನ್ನೆ ಊದ್ಕೊಂಡಿದೆ ಅಂತ ಗಟ್ಟಿಯಾಗಿ ಮುತ್ಕೊಡೋದಕ್ ಹೋಗಿದ್ಯಾ? ದುರ್ದು ಆಂಟಿ, ಹಸಿ ಕಳ್ಳಿನ ಎಲ್ಲಾದ್ರೂ ನೋಡಿದೀರಾ? ಇಲ್ವಲ್ಲ. ಫ್ರೆಶ್ ಅಪ್ ಆದ್ಮೇಲೆ ಹೋಗಿ ನಿಮ್ ಮುಖನ ಕನ್ನಡಿಯಲ್ಲಿ ನೋಡ್ಕೊಳ್ಳಿ. ನೋಡ್ಕೋತೀನಿ. ಮತ್ತೆ ನೋಡೇ ಇಲ್ಲ ಅಂತ ಹೇಳ್ತಿದ್ದೀರಾ? ಕನ್ಫ್ಯೂಸ್ ಮಾಡ್ಬೇಡ್ವೆ. ಏನಾದ್ರೂ ಇದ್ರೆ ಕ್ಲಾರಿಟಿಯಾಗಿ ಹೇಳು. ನೈನಿ, ನಮ್ ದುರ್ದು ಆಂಟಿ ಬೆಳ್ದಿದ್ದಾರೆ ಅಷ್ಟೇ, ಬುದ್ಧಿ ಮಾತ್ರ ಬೆಳ್ದಿಲ್ಲ. ಏನ್ ತಿಂದ್ರೆ ಬುದ್ಧಿ ಬರುತ್ತೆ ಹೇಳು? ಬೆಂಡೆಕಾಯಿ ಪಲ್ಯ ಚೆನ್ನಾಗಿ ತಿನ್ಬೇಕು ಅಮ್ಮೋರೆ. ನಾನ್ ನಿಮ್ಮನ್ನ ಆಡ್ಕೊಳ್ಳೋಣ ಅಂತ ಬಂದ್ರೆ ನೀವೇ ನನ್ನ ಆಡ್ಕೋತಿದ್ದೀರಲ್ಲೇ. ಏನೋ ಬಿಡಿ ಆಂಟಿ, ನಾವಂತೂ ಆಡ್ಕೋತಿದೀವಲ್ಲ. ಈಗ ಆಡ್ಕೋತಾ ಕೂತಿದ್ರೆ ಅಡ್ಗೆ ಯಾವಾಗ ಮಾಡ್ತೀರಾ? ಕ್ಯಾರಿಯರ್ ಯಾವಾಗ ತಗೊಂಡು ಹೋಗ್ತೀರಾ? ಟಿಫಿನ್ಗೆ ಮಾಡಿದ್ದ ಅವಸರ ಲಂಚಿಗೆ ಯಾಕೆ ಮಾಡ್ತಿಲ್ಲಮ್ಮ? ಮನೇಲಾದ್ರೆ ಉಪ್ಪು ಖಾರ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಹೊಂದ್ಕೋತಾರೆ. ಆಫೀಸಿಗೆ ತಗೊಂಡು ಹೋಗ್ಬೇಕಲ್ವಾ ಅಮ್ಮೋರೆ, ಎಲ್ಲ ನೋಡ್ಕೊಂಡು ಮಾಡ್ಬೇಕು ಅನ್ಕೊಂಡಿದೀನಿ. ಹೌದಾ? ಹಾಗಾದ್ರೆ ಅಷ್ಟೇ ಶ್ರದ್ಧೆಯಿಂದ ನನಗೆ ಜ್ಯೂಸ್ ಮಾಡಿಕೊಡು. ಹಾ, ಅದೇನಾಂಟಿ, ಟೈಮ್ ಆಗ್ತಿದೆ ಅಂತ ನೀವೇ ಹೇಳಿ ಮತ್ತೆ ಜ್ಯೂಸ್ ಕೇಳ್ತಿದ್ದೀರಲ್ಲ. ಅದೆಲ್ಲ ನನಗೆ ಬೇಕಾಗಿಲ್ಲ, ನನಗೆ ಜ್ಯೂಸ್ ಬೇಕು ಅಷ್ಟೇ. ತಗೊಂಡ್ ಬಾ ಹೋಗು. ಒಂದು ಅರ್ಧ ಗಂಟೆ ಕಾದ್ರೆ ಅರ್ಧ ನಿಮಿಷ ಕೂಡ ಕಾಯಲ್ಲ. ಅದಲ್ಲ ಅಮ್ಮೋರೆ. ನೈನಿ ನೀನ್ ಸುಮ್ನಿರು. ನೀನ್ ಈ ಕೆಲಸ ಮಾಡು, ಆಂಟಿಗೆ ಜ್ಯೂಸ್ ನಾನ್ ಕೊಡ್ತೀನಲ್ಲ. ಇಲ್ಲೋಡು, ಲಲಿತಾ ದೇವಿ ಅದಕ್ಕೆ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಅವರು ಅಡ್ಗೆಲಿ ಉಪ್ಪು ಖಾರ ಸರಿಯಾಗಿದ್ಯೋ ಇಲ್ವೋ ಅಂತ ಕಣ್ಣಲ್ಲಿ ನೋಡೇ ಹೇಳ್ತಾರೆ. ಸ್ವಲ್ಪ ಗಮನ ಇಟ್ಟು ಅಡ್ಗೆ ಮಾಡು. 4 ಜನಕ್ಕಾಗಬೇಕು. 15 ಜನ ಊಟ ಮಾಡ್ಬೋದು ಅಮ್ಮೋರೆ. ಬಿಟ್ಟಿ ಸಿಕ್ಕಿದ್ರೆ ತಿನ್ನೋದಿಕ್ಕೆ ಬೇಕಾಷ್ಟು ಜನ ಸಿಗ್ತಾರೆ. ಯಾಕೆ ವೇಸ್ಟ್ ಮಾಡ್ಬೇಕು? ಈ ದುರ್ದು ಆಂಟಿ ಯಾಕೋ ತುಂಬಾ ಮಾತಾಡ್ತಿದ್ದಾರೆ. ಚಿತ್ರ ವಿಚಿತ್ರವಾಗಿರೋ ಜ್ಯೂಸ್ ಕೊಡ್ತೀನಿ, ಗೊತ್ತಾಗುತ್ತೆ. ಅನ್ನದಾನಕ್ಕಿಂತ ಶ್ರೇಷ್ಠವಾದ ದಾನ ಇಲ್ಲ ಅಮ್ಮೋರೆ. ನಿನಗೇನಾಗ್ಬೇಕಾಗಿದೆ ಬಿಡು. ನಮ್ಮ ಅಣ್ಣನ್ಗೆ ತಲೆ ಕೆಟ್ಟಿದೆ. ನನ್ನ ಅಳಿಯ ನಿನಗ್ ಮರಳಾಗಿದ್ದಾನೆ. ಈಗ ನೀನ್ ಆಡಿದ್ದೆ ಆಟ, ಕಟ್ಟಿದ್ದೆ ಪಟ್ಟ ಅಲ್ಲ. ಹೌದು, ನೀನ್ ಎಲ್ಲೋ ಯಾವುದೋ ಒಂದು ಮೂಲೆಯಲ್ಲಿದ್ದಂತ ಹಳ್ಳಿಯಿಂದ ಬಂದು ಇಲ್ಲಿ ಚೆನ್ನಾಗಿ ಸೆಟ್ಲ್ ಆಗಿದ್ಯಾ. ನಿನಗ್ ಯಾವತ್ತೂ ನಾಚಿಕೆ ಅನ್ನಿಸ್ಲಿಲ್ವಾ? ಏನ್ ಲುಕ್ ಕೊಡ್ತೀಯಾ? ಹಾ, ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ ತಿಂದು ಜೀವನ ನಡೆಸೋ ಫ್ಯಾಮಿಲಿಯಿಂದ ಬಂದು ಇಲ್ಲಿ 100 ಕೋಟಿಗೆ ಓನರ್ ಆಗಿದ್ದೀನಿ ಅನ್ನೋ ಪೊಗ್ರ. ಇವಾಗ ನೀವು ಈ ಜ್ಯೂಸ್ ಕುಡಿಬೇಕು ಆಂಟಿ, ಲಬೋ ಲಬೋ ಜ್ಯೂಸ್. ಯಾಕೆ ಮಾತು ಬರ್ತಿಲ್ವಾ? ಸುಸ್ತಾಗಿ ಬಂದಿರ್ಬೇಕು. ಮೊದಲು ಈ ಜ್ಯೂಸ್ ಕುಡೀರಿ ಆಂಟಿ, ವೆರೈಟಿ ಆಗಿ ಮಾಡಿದ್ದೀನಿ. ಓ, ಅಂಥ ವೆರೈಟಿ ಜ್ಯೂಸಾ ಇದು? ಯಾ ಆಂಟಿ, ಇದ್ರ ಹೆಸರು ಲಬೋ ಲಬೋ. ಒಂದು ಸಲ ಕುಡಿದ್ರೆ ಇನ್ನೊಂದ್ಸಲ ಮಾತೆ ಬರಲ್ಲ. ತಗೊಳ್ಳಿ. ಗುಡ್.
ಲಬೋ ಲಬೋ ಜ್ಯೂಸ್ ಚೆನ್ನಾಗಿದ್ಯಾ ಆಂಟಿ? ಏನಾಯ್ತು? ಅಮ್ಮೋರ್ ಯಾಕೆ ಹೀಗೆ ಆಡ್ತಿದ್ದಾರೆ? ಆಳ್ತೆ ಇನ್ನೇನು, ನಾಲ್ಗೆ ಇದೆ ಅಂತ ಬಾಯಿಗೆ ಬಂದಾಗ ಮಾತಾಡ್ತಾರೆ. 1-2 ಗಂಟೆ ಬಾಯಿ ಮುಚ್ಕೊಂಡು ಕೂರ್ಲಿ ಅಂತ ಹೀಗ್ ಮಾಡಿದೀನಿ. ಹೀಗ್ ಬಾಯಿ ಮುಚ್ಕೊಂಡು ಕಿರಿಸ್ತೀರಾ ಅಂತಾನೆ ಅದಕ್ಕೆ ಲಬೋ ಲಬೋ ಅಂತ ಹೆಸರಿಟ್ಟಿದ್ದು. ಪಾಪ ಅಲ್ವಾ ಅಕ್ಕ? ಇಂಥವ್ರು ಬಾಯಿ ತೆಗೆದ್ರೇನೆ ಪಾಪ ನೈನಿ. ಇಂಥವ್ರ ಮೇಲೆ ಕರುಣೆ ತೋರಿಸ್ಬಾರ್ದು. ಮೊದ್ಲು ನಿನ್ ಕೆಲ್ಸ ನೋಡು, ಟೈಮ್ ಆಗ್ತಿದೆ. ಹಲೋ ಜೆಸ್ಸಿ. ವೇರ್ ಆರ್ ಯು ಸ್ವೀಟಿ? ಐ ಆಮ್ ಆನ್ ದ ವೇ. 10 ಮಿನಿಟ್ಸ್ ಆಫೀಸಲ್ಲಿರ್ತೀನಿ. 1 ಶಾಟ್ ಅಟ್ 2 ಬರ್ಡ್ಸ್ ಅನ್ನೋ ಹಾಗೆ ವಿಶಾಲ್ ಮೈಂಡ್ ಬ್ಲೋ ಮಾಡೋದ್ರ ಜೊತೆಗೆ ವಿಲೇಜ್ ಗರ್ಲ್, ವೈಫ್ ಆಫ್ ವಿಶಾಲ್, ಲಂಚ್ ಕ್ಯಾರಿಯರ್ ತಗೊಂಡು ಅಲ್ಲಿಗೆ ಬರ್ತಾಳೆ. ಗುಡ್, ಲೆಟ್ ಹರ್ ಕಮ್. ಇವತ್ತು ಆಫೀಸ್ಗೆ ವೈಯಾರದಿಂದ ಬಂದು ಆ ವಿಶಾಲ್ಗೆ ಊಟ ಬಡಿಸ್ತಾಳೆ. ಓಕೆ, ಎಲ್ಲದಕ್ಕೂ ಎಸ್ ಅಂತಿದ್ಯಾ, ಬಟ್ ಅಲ್ಲಿ ಸಿಚುವೇಶನ್ ನೋಡಿದ್ರೆ ವಿಶಾಲ್ ಕಿವಿ ಹಿಡ್ಕೊಂಡು ನೋ ಅಂತ ಕಿರ್ಚ್ಬೇಕು. ಅದಕ್ಕೆ ತಾನೆ ಮೀಟಿಂಗ್ ಸ್ಟಾರ್ಟ್ ಆಗ್ಲಿ ಅಂತಿರೋದು. ವಿಶಾಲ್ ಹೆಂಡತಿ ಬರ್ಲಿ ಅಂತಿದ್ದೀನಿ. ಡೈಲಿ ಏನಾದ್ರೂ ಒಂದು ಪ್ಲಾನ್ ಮಾಡ್ಕೊಂಡು ಬೆನ್ನಿಗೆ ಚೂರಿ ಹಾಕೋರು ಹೇಗಿರ್ತಾರೆ ಅಂತ ನಿನ್ನಿಂದ ಗೊತ್ತಾಗ್ತಿದೆ. ಹಾಗಂತ ನನ್ನ ಮೇಲೆ ಅನುಮಾನ ಬರಬಾರ್ದು. ಇಲ್ಲ, ನೀನೇನು ಯೋಚನೆ ಮಾಡಬೇಡ. ವೆಯ್ಟ್, ಗುಡ್ ನ್ಯೂಸ್ ಹೇಳ್ತೀನಿ. ಓಹೋ, ಅಂದ್ಕೊಂಡ ಹಾಗೆ ಅಡ್ಗೆ ಮಾಡ್ಕೊಂಡು ಬಂದಿದ್ಯಾ ನಯನಿ? ನೀನ್ ಪಟ್ಟ ಕಷ್ಟನ ಹಾಳು ಮಾಡೋದು ಅಂದ್ರೆ ನಂಗೆ ತುಂಬಾ ಇಷ್ಟ. ಸೆಕ್ಯೂರಿಟಿ. ಮೇಡಮ್ ಹೇಳಿ ಮೇಡಮ್. ಕಾನ್ಫಿಡೆನ್ಷಿಯಲ್ ಅಂಡ್ ಇಂಪಾರ್ಟೆಂಟ್ ಮೀಟಿಂಗ್ ನಡೀತಾ ಇದೆ. ಯಾರನ್ನು ಒಳಗ್ ಬರೋದಕ್ಕೆ ಬಿಡಬೇಡ. ಆಯ್ತು ಮೇಡಮ್. ಹೊಸ್ದಾಗಿ ಬಂದಿರೋ ಈ ಸೆಕ್ಯೂರಿಟಿ ಗಾರ್ಡ್ಗೆ ನೀನ್ ಯಾರು ಅಂತ ಗೊತ್ತಿಲ್ಲ ನೈನಿ. ನಿನ್ನ ಅವತಾರ ನೋಡಿ ನಾನ್ ವಿಶಾಲ್ ಹೆಂಡತಿ ಅಂತ ಎಷ್ಟೇ ಬಡ್ಕೊಂಡ್ರು ನಿನ್ನ ಒಳಗ್ ಬರೋದಕ್ಕೆ ಬಿಡಲ್ಲ. ಎಂಜಾಯ್ ದ ಮೊಮೆಂಟ್. ಎಕ್ಸ್ಕ್ಯೂಸ್ ಮೀ. ಹಲೋ ಇರಮ್ಮ. ಹಲೋ. ನನ್ನ ಅಣ್ಣ? ಹೌದು, ನಿನ್ನೆ. ನನ್ನನ್ನು ಕರೆದ್ರಿ ಅಂತ ಗೊತ್ತಾಗ್ಲಿಲ್ಲ, ಹೇಳಿ. ಎಲ್ಲಿಗೆ ಹೋಗ್ತಿದ್ಯಾ? ಏನದು? ವಿಶಾಲ್ ಯಜಮಾನ್ರಿಗೆ ಲಲಿತಾ ಅಮ್ಮ ಅವ್ರಿಗೆ ಊಟ ತಗೊಂಡು ಹೋಗ್ತಿದ್ದೀನಿ. ಪಾಪ ಯಜಮಾನ್ರು ಬೆಳಗ್ಗೆ ತಿಂಡಿನೂ ಮಾಡದೆ ಬಂದ್ಬಿಟ್ಟಿದ್ದಾರೆ. ನಿಂತ್ಕೋ. ನಾನಿನಗೆ ಒಳಗೆ ಹೋಗು ಅಂದ. ಮತ್ತೇನು ಹಂಗೆ ಹೋಗ್ತಾ ಇದೆಯಲ್ಲ? ಒಳಗೆ ಇಂಪಾರ್ಟೆಂಟ್ ಮೀಟಿಂಗ್ ನಡೀತಿದೆ. ನೀನು ಕ್ಯಾರಿಯರ್ ತೊಗೊಂಬಂದಿದೆ ಅಂತ ತಿನ್ಕೊಂಡು ಕೂತ್ಕೊಳಕ್ಕಾಗತ್ತಾ? ಓಹೋ, ಕೆಲ್ಸದಲ್ಲಿದ್ದಾರ ಅಣ್ಣ? ಸರಿ, ನಾನು ಇಲ್ಲೇ ಕಾಯ್ತಿರ್ತೀನಿ. ಅಮ್ಮ ಇಲ್ಲಿರ್ಬಾರ್ದಮ್ಮ, ನೀನು ಹೊರಗೆ ಹೋಗು. ನಡಿಯಮ್ಮ, ನಡಿ. ಅವರೇ ಬರಕ್ ಹೇಳಿದ್ದು. ನಡಿಯಮ್ಮ, ಅದಲ್ಲ. ನಡಿಯಮ್ಮ, ನೀನು ನಡಿ. ಹೊರಗೆ ಹೋಗು. ನನ್ನ ಮಾತು ಕೇಳಿ. ಹೇಳಿದ್ ಮಾಡು. ಹೋಗು, ನಡಿ. ಇಲ್ಲಿರ್ಬಾರ್ದು, ನಡಿ. ಮೊದ್ಲು ನಡಿ, ಹೊರಗೆ ನಡಿ. ನಡಿ ನಡಿ. ಹಾಗಲ್ಲ. ಮೊದ್ಲು ಹೊರಗೆ ಹೋಗಮ್ಮ. ನಡಿಯಮ್ಮ. ಅಣ್ಣ, ಅದು ಹಾಗಲ್ಲ. ನನಗೆ ಊಟ ತರಕ್ ಹೇಳಿದ್ದಾರೆ. ಏನಮ್ಮ, ನಿಂಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಅಣ್ಣ, ಒಂದ್ಸಲ ಒಳಗ್ ಹೋಗಕ್ ಬಿಡಿ ಅಣ್ಣ. ಹಸುಕೊಂಡಿದ್ದಾರೆ ಪಾಪ.
ನನ್ ಮಾತ್ ಕೇಳಿ ಊಟ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಇನ್ನೆಷ್ಟಲ್ಲಿ ಹೇಳ್ಬೇಕಮ್ಮ ನಿನಗೆ? ನಡೆಯಮ್ಮ ಇಲ್ಲಿಂದ. ಅಣ್ಣ ಊಟದ ಸಮಯ ಕೂಡ ಆಗಿದೆ, ಒಂದ್ಸಲ ನನ್ನನ್ನು ಒಳಗೆ ಹೋಗಕ್ ಬಿಡಿ ಅಣ್ಣ. ಅಲ್ಲಮ್ಮ ನಿಂಗೆ ಎಷ್ಟಲ್ಲಿ ಹೇಳಬೇಕು? ನನ್ನ ಕೆಲಸ ಹೋಗತ್ತಮ್ಮ. ಇಷ್ಟೊತ್ತು ನಿಂಗೆ ಇಲ್ಲಿ ಇರೋಕೆ ಬಿಟ್ಟಿದ್ದೆ ಹೆಚ್ಚು. ಹೋಗಮ್ಮ ಇಲ್ಲಿಂದ, ಮೊದಲು ಹೋಗು. ಓ ನೋ. ಅಮ್ಮ ಮೊದಲಿನಿಂದ ಹೋಗು, ನನ್ನ ಕೆಲಸದಿಂದ ತೆಗಿತಾರೆ. ಮೊದಲು ಹೋಗು, ನನ್ನ ಕೆಲಸ ಹೋಗ. ಏಯ್, ಬುದ್ಧಿ ಇದೆಯಾ ನಿನಗೆ? ಏನಾಯ್ತು ಸರ್? ಯಾರನ್ನು ತಡೀತಿದ್ಯಾ ಗೊತ್ತಾ? ನೈನಿ ಮೇಡಮ್, ವಿಶಾಲ್ ಸರ್ ವೈಫು. ನೀವು ಹೋಗಿ ಮೇಡಮ್.